ಬಟ್ ಆ ಫ್ಯಾನ್ಸ್ ನೋಡಿದಾಗ ಒಂದು ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಬರಬೇಕು ಒಬ್ಬ ಸ್ಟಾರ್ಗೆ. ನನ್ನನ್ನು ಇಷ್ಟು ಜನ ಅಭಿಮಾನಿಗಳಿದ್ದಾರೆ, ಇಷ್ಟು ಜನ ಫಾಲೋ ಮಾಡ್ತಾರೆ, ನಾನು ಏನು ಮಾಡ್ತೀನೋ ಅದ್ರ ಮೇಲೆ ಇನ್ಫ್ಲೂಯೆನ್ಸ್ ಆಗ್ತಾರೆ. ಸೊ ನಾಟ್ ಓನ್ಲಿ ಆನ್ ಸ್ಕ್ರೀನ್, ಒಟ್ಟಾರೆ ಜೀವನದಲ್ಲಿ ನಾನು ಸ್ವಲ್ಪ ಹುಷಾರಾಗಿರ್ಬೇಕು, ಎಚ್ಚರಿಕೆಯಿಂದ ಇರಬೇಕು ಅಂತ. ಸರ್ ನಮ್ಮ ಎಸ್ಪೆಷಲಿ ಹೆಂಗಸರು ಹೆಣ್ಮಕ್ಳೆಲ್ಲ ಆನ್ ಸ್ಕ್ರೀನಲ್ಲಿ ಎಷ್ಟು ನೋಡ್ತಾರೋ ಆಫ್ ಸ್ಕ್ರೀನಲ್ಲೂ ನೋಡ್ತಾರೆ ಸರ್. ಎಸ್, ಹೌದು. ಹಾಂ ಅವನು ಫ್ಯಾಮಿಲಿ ಜೊತೆ ಹೆಂಗಿದ್ದಾನೆ, ಕರೆಕ್ಟ್. ಅದೆಲ್ಲ ಕೌಂಟ್ ಆಗುತ್ತೆ. ಮತ್ತು ಅವ್ರು ನೋಡ್ತಾರೆ ಅಂದ್ಬಿಟ್ಟು ಚೆನ್ನಾಗಿರೋದಲ್ಲ, ಆ್ಯಕ್ಚುಲಿ ಚೆನ್ನಾಗಿ ಕರೆಕ್ಟಾಗಿರ್ಬೇಕು. ಆ್ಯಂಡ್ ಇದು ಗೊತ್ತಾಗುತ್ತೆ ರೀ, ಅದು ನೀವು ಜೆನ್ವಿನ್ನಾಗಿ ಚೆನ್ನಾಗಿದ್ದೀರೋ ಅಥವಾ ನೋಡೋದು ತೋರಿಕೆಗೆ ಚೆನ್ನಾಗಿದ್ದೀರೋ ಅನ್ನೋದು ಗೊತ್ತಾಗ್ಬಿಡುತ್ತೆ. ಅದು ಅಂದರೆ ಮನೆಯಲ್ಲಿ ಹೆಂಡತಿನ ಹೊಡೆದು ಶ್ರೀರಾಮಚಂದ್ರನ ಕ್ಯಾರೆಕ್ಟರ್ ಮಾಡಿದ್ರೆ ಜನರಿಗೆ ಅರ್ಥ ಆಗುತ್ತೆ. ಮಾರ್ಟಿನ್ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ ಅಂದರೆ ವಿಲ್ ಅಂಡರ್ಸ್ಟ್ಯಾಂಡ್ ಬೈ ರಿಯಾಕ್ಷನ್ಸ್. ನನಗೆ ಚೈನೀಸ್ ವಿಚಾರ ಅಂದರೆ ಚೈನೀಸ್ ಎನ್ಕ್ವೈರ್ ಮಾಡಿದ್ರು ಅಂದಾಗಲೇ ನಂಗೆ ಥ್ರಿಲ್ ಆಗ್ಬಿಡುತ್ತೆ. ಲವ್ ಟು ಸಿ ಕನ್ನಡ ಮೂವೀಸ್ ರೀಚಿಂಗ್ ಡಿಫ್ರೆಂಟ್ ಹೈಟ್ಸ್. ಚೈನೀಸಲ್ಲಿ ಅಂದ್ರೆ ಅವ್ರದ್ದು ಬೇರೆ ಥರನೇ ಬಿಸ್ನೆಸ್ ಇದೆ ಸರ್. ಈಗ ಯು ಕ್ಯಾಂಟ್ ಕಮ್ ಜನ್ರೇಟ್ ಮನಿ ಆ್ಯಂಡ್ ವಾಕ್ ಔಟ್ ಹಂಗೆಲ್ಲ ಇಲ್ಲ. ಓಕೆ, ನೀನು ಏನು ದುಡಿತೋ 80% ಆಫ್ ದ ರೆವಿನ್ಯೂ ಅವ್ರ ಗೌರ್ಮೆಂಟ್ಗೆ ಹೋಗುತ್ತೆ. ಓಕೆ, ಬಟ್ ಅಂದರೆ 12 to 13 ಇಂಡಿಯನ್ ಲ್ಯಾಂಗ್ವೇಜಸ್ಗೆ ಡಬ್ ಆಗ್ತಿದೆಯಲ್ಲ? 7 ಲ್ಯಾಂಗ್ವೇಜಸ್. 7 ಬೆಂಗಾಲಿ. ಓಕೆ, 6 ಲ್ಯಾಂಗ್ವೇಜಸ್ ಸರ್. ಹಾಂ 6 ಲ್ಯಾಂಗ್ವೇಜಸ್ ನಮ್ಮ ಇಂಡಿಯಾದಲ್ಲಿ. ಇದು ಪ್ರಾಜೆಕ್ಟ್ ಮಾಡ್ತಾ ಇಷ್ಟು ದೊಡ್ಡದಾಯ್ತಾ, ಇಷ್ಟು ದೊಡ್ಡದು ಅನ್ಕೊಂಡೇ ಶುರು ಮಾಡಿದ್ದ? ಇಲ್ಲ, ಕನ್ನಡ, ತಮಿಳು, ತೆಲುಗು, ಹಿಂದಿ ಅಂತ ಶುರು ಮಾಡಿದ್ದು. ಓಕೆ ಬೆಂಗಾಲಿ ಆ್ಯಡ್ ಆಗಿದೆ. ಹಾಂ, ಸೊ ಆಮೇಲೆ ಎಲ್ಲನೂ ಒಂಚೂರು ಆ್ಯಡ್ ಆಯಿತು. ಓವರ್ಸೀಸ್ ಕೇಳಕ್ಕೆ ಸ್ಟಾರ್ಟ್ ಮಾಡೋದು. ಓಕೆ ಸರ್, ಮೋರ್ ದೆನ್ ಎವ್ರಿಬಡಿ ಪ್ರೊಡ್ಯೂಸರ್ ಇಸ್ ಹ್ಯಾಪಿ. ನಾನು ನೆಕ್ಸ್ಟ್ ಕ್ವೆಶನ್ ಅದೇ ಆಗಿತ್ತು. ಆ್ಯಕ್ಚುಲಿ ದುಡ್ಡು ಹಾಕಿರೋರು ಅವ್ರಿ, ಅವ್ರದ್ದು. ಬಂಡವಾಳ ಹಾಕಿದ್ರು. ಹೌದು. ಅವ್ರಿಗೆ ಓಕೆ, ಇವಾಗ ನಿಮ್ಮ ಮಾರ್ಕೆಟ್ ರೇಟ್ ಎಷ್ಟಯ್ಯ, 10 ರೂಪಾಯಿನಯ್ಯ, ಸರಿ ನಾನು 9 ರೂಪಾಯಿ ಹಾಕ್ತೀನಿ ಅನ್ನೋದು ನಾನು ನೋಡಿದ್ದೀನಿ. ನೀವು ಕೇಳಿರ್ತೀರೋ ನೋಡಿರ್ತೀರೋ, ಹಂಗೆ ವರ್ಕ್ ಆಗೋದಿಲ್ಲ ಅಷ್ಟೇ. ಬಟ್ ಇವರು ನಿಮ್ಮ ಮಾರ್ಕೆಟ್ ಏನು 10 ರೂಪಾಯಿ, ನಾನು 15 ರೂಪಾಯಿ ಹಾಕ್ತೀನಯ್ಯ, ನನಗೆ ಗೊತ್ತು ನಾನು ಹೆಂಗೆ ಜನ್ರೇಟ್ ಮಾಡ್ತೀನಿ ಅಂತ ಹೇಳೋದು ತುಂಬ ಕೆಲವರು. ಅದರಲ್ಲಿ ಪ್ರೌಡಾಗಿ ಹೇಳ್ಬೋದು ಉದಯ ಮೆಹ್ತಾ ಅವರು. ಐ ಕಾಲ್ ಹಿಮ್ ಲಯನ್ ಹಾರ್ಟೆಡ್ ಪ್ರೊಡ್ಯೂಸರ್. ಹೌದಾ? ದಿಲ್ದಾರ್. ಬಿಸ್ನೆಸ್ ಮಾಡ್ತೀನಿ ನನಗೆ ನಂಬಿಕೆ ಇದೆ ಮಾಡಿ ಅಂತ. ಅದು ಒಬ್ರು ಬೇಕು ನನಗೆ, ನಮ್ಮ ಸಿನಿಮಾಗೆ ಇಂಡಸ್ಟ್ರಿ ಬೇಕು. ಕರೆಕ್ಟ್. ಅದನ್ನೇ ರಾಜ್ಕುಮಾರ್ ಅವರು ಅನ್ನದಾತರು ಅಂತಿದ್ರು ಅವರು. ರಿಯಲ್ ಸೆನ್ಸ್ ಅಲ್ಲ, ನಿರ್ಮಾಪಕರೇ ಅನ್ನದಾತರು. ಅವರು ಸಿನಿಮಾ ಮಾಡ್ತಾರೆ, ದುಡ್ಡು ಹಾಕ್ತಾರೆ ಅಂದರೆ ವಿಲ್ ಬಿ ರೋಲಿಂಗ್, ಕೆಲಸ ಕೊಡ್ತಾರೆ. ಹೌದು. ಅದ್ರ ಈಗ ಕೇಳಿದ್ದು ಅದಕ್ಕಿಂತ ಮುಂಚೆನೇ ಶುರುವಾಗಿತ್ತ ಶೆಡ್ಯೂಲ್ ಇದು ಶೂಟಿಂಗು? ಮಾರ್ಟಿನು ಅಲ್ಲ, ಮಾರ್ಟಿನ್ ನಡೀತಾ ಇದ್ದಾಗಲೇ ಇದು ನೀವು ಸೈಮಲ್ಟೇನಿಯಸ್ಲಿ 2-3 ಹಂಗೆ ಮಾಡ್ತೀರಾ ಅಥವಾ? ಇಲ್ಲ, ಫಸ್ಟ್ ಟೈಮ್. ಓಕೆ, ನಾನು ಈಗ ಸೈಮಲ್ಟೇನಿಯಸ್ ಸ್ಟಾರ್ಟ್ ಮಾಡಿದೆ. ಹಾಂ ಮಾರ್ಟಿನ್ ಒಂಚೂರು ಗ್ಯಾಪ್ ಇತ್ತು. ಸೊ ಅದ್ರ ಮಧ್ಯದಲ್ಲಿ KD ಸ್ಟಾರ್ಟ್ ಮಾಡ್ಕೊಂಡ್ರಿ? ಓಕೆ, ಸ್ಟಾರ್ಟ್ ಆಯಿತು. KDನೂ ಫುಲ್ ಹೋಮ್ವರ್ಕ್ ಮಾಡಿಕೊಂಡು ಪ್ರೇಮ್ ಸರು ಮತ್ತು ವೆಂಕಟ್ ಸರು ಇವರೆಲ್ಲ ತುಂಬ ಹೋಮ್ವರ್ಕ್ ಮಾಡಿದ್ರು. ಓಕೆ, ಮ್ಯೂಸಿಕ್ ಕಂಪೋಸಿಂಗ್ ಎಲ್ಲ ಮುಗಿಸಿದ್ರು. ಓಕೆ, ಸ್ಟೋರಿ ತುಂಬ ಒಂಥರ ಎವ್ರಿಥಿಂಗ್ ಒಂದು ಬೌಂಡ್ರಿ. ಸೊ ಪ್ರಾಪರ್ ಪ್ಲ್ಯಾನಿಂಗ್. ಸೊ ಈ ಪ್ರೇಮ್ ಒಂದು ಸ್ವಲ್ಪ ಎಕ್ಸ್ಪೆರಿಮೆಂಟಲ್ ಅಲ್ಲ, ಅಂದರೆ ಏನೇನೋ ಒಂದು ಸಾಹಸ ಮಾಡೋಕ್ಕೆ ಹೋಗ್ತಾರೆ. ಇದಕ್ಕೂ ಏನೋ ಸಂಜಯ್ ದತ್ತೇನೋ ಬರ್ತಿದ್ದಾರೆ. ಎಕ್ಸ್ಪೆರಿಮೆಂಟ್ ಅಂತ ಹೇಳೋದಕ್ಕಿಂತ ಧೈರ್ಯ ಜಾಸ್ತಿ. ಹಾಂ ಯಾಕೆ ಈ ವರ್ಡ್ ಯೂಸ್ ಮಾಡಬಾರ್ದು? ನಮ್ಮ ಕನ್ನಡ ಭಾಷೆ ಇತ್ತು ಮಾಡ. ಓಕೆ ಇದು ಹಾಂ, ಧೈರ್ಯ ಜಾಸ್ತಿ. ಮತ್ತು ಈಸ್ ವರ್ಕಹಾಲಿಕ್ ಅಂತ ಹೇಳೋದು ತಪ್ಪ. ಹೌದಾ? 100% ಈಸ್ ವೆರಿ ವರ್ಕಹಾಲಿಕ್. ಇಬ್ಬರು ಮಕ್ಕಳಿಗೆ ಅರ್ಥ ಆಗುತ್ತೆ ಈಗ, ಅಂದರೆ ಅಪ್ಪ ಸ್ಕ್ರೀನ್ ಮೇಲೆ ಬರ್ತಾರೆ. 3 ಜನಕ್ಕೂ ಅರ್ಥ. ಹೌದಾ? 3 ಜನ ಮಕ್ಕಳು. ಅಲ್ಲಲ್ಲ, ಅಂದರೆ ಚಿಕ್ಕವನಿಗೂ ಅರ್ಥ ಆಗುತ್ತೆ. ರಾಯನ್ನ. ಹಾಂ, ಓಕೆ ಗಾಟ್ ಇಟ್. 3 ಜನನೂ ಮಕ್ಕಳು, 3 ಜನಕ್ಕೂ ಅರ್ಥ ಆಗುತ್ತೆ. ಈಗ ಅವ್ನು ದೊಡ್ಡವನು ಅಂತ ಇವಾಗ ಡ್ಯಾನ್ಸ್ ಆಡ್ತಾರೆ. ಆ್ಯಕ್ಚುಲಿ ನಾನಿದ್ರೆ ಚಿಕ್ಕಪ್ಪ ಅಂತಾನೆ, ನಾನಿದ್ರೆ ಡ್ಯಾನ್ಸ್ ಆಡೋದು, ಓಡೋಗ್ತಾನೆ, ನಾಚಿಕೆ ನನಗೆ.
ನಾನು ನಿಲ್ತಿರ್ಬೇಕಾದ್ರೆ ಅದಕ್ಕೆ ಫೋನ್ ಮಾಡ್ಬಿಟ್ಟು ತೋರಿಸ್ತಾರೆ, ಟಿ ವಿ ಮುಂದೆ ನಾವು ಸಾಂಗ್ ಹಾಕೊಂಡು ಡಾನ್ಸ್ ಮಾಡ್ತಾ ಇರ್ತೀನಿ ಆ ಥರ. ಬಟ್ ಮಗಳ ಹಂಗಲ್ಲ, ಮಗಳು ನನಗೆ ಫೋರ್ಸ್ ಮಾಡ್ತಾರೆ, ಶುಭಲಕ್ಷ್ಮಿ ಹಾಕು ಶುಭಲಕ್ಷ್ಮಿ ಹಾಕು ಅಂತ. ನಂದು ನಾನು ನೋಡೋದೇ ಇಲ್ಲ ಯೂಶಲಿ. ಸಿನಿಮಾ ರಿಲೀಸ್ ಆದ್ಮೇಲೆ ನಾನು ಸಿನಿಮಾನ ನೋಡಕ್ ಹೋಗಲ್ಲ, ಸಾಂಗ್ ರಿಲೀಸ್ ಆದ್ಮೇಲೆ ನಾನು ನೋಡಕ್ ಹೋಗಲ್ಲ. ಬಟ್ ನನ್ನ ಮಕ್ಕಳು ಶುಭಲಕ್ಷ್ಮಿ ಹಾಕು ಶುಭಲಕ್ಷ್ಮಿ ಹಾಕು ಅಂತ. ನಾನು ಬೇಡಮ್ಮ ನೀನು ಬೇರೆ ಹೇಳು ಅಂದರೆ ಶರಣ್ ಸರ್ದು ಹೋಗಿದೆ ಓನೆ ಓನೆ ಸಾಂಗ್, ಅದನ್ನು ಓಕೆ ಓಕೆ ಹಾಂ ಹಾಂ ಹಾಂ. ನಾನು ಅದೇ ಶರಣ್ ಸರ್ಗೆ ಹೇಳ್ತಾ ಇದ್ದೆ. ಯೂಶಲಿ ನನಗೆ ಈ ಕರಾಪು ಸಾಂಗ್ ಹಾಕಿದಾಗ ತುಂಬ ಜನ ಫ್ಯಾಮಿಲೀಸ್ ಫೋನ್ ಮಾಡಿ ನನ್ನ ಮಕ್ಕಳು ಇದನ್ನ ಈ ಸಾಂಗ್ ಹಾಕಿದ್ರೆ ಊಟ ತಿನ್ನೋದು ಈ ಥರ ಎಲ್ಲ ವೀಡಿಯೋಸ್ ಎಲ್ಲ ಇಷ್ಟು ಸರ್. ಬಟ್ ಈಗ ನನ್ನ ಮಕ್ಕಳು ಶರಣ್ ಸರ್ದು ಸಾಂಗ್ ಹಾಕಿದ್ರೇ ಊಟ ತಿನ್ನೋದು. ಓನೆ ಓನೆ ಸಾಂಗು ಇದನ್ನೆಲ್ಲ ಹಾಕಿದ್ರೆ ಶರಣ್ ಸರ್ಗೆ ಅದನ್ನೇ ಹೇಳ್ತಿದ್ದೆ, ವಿಡಿಯೋ ಕಾಲ್ ಮಾಡಿಬಿಟ್ಟು ಸರ್ ನನಗೆ ಒಂದು ನಿಮಿಷ ಮಾತಾಡ್ಬೋದಾ ನನ್ನ ಮಕ್ಕಳು ಅಂತ. ಹ್ಯಾಪಿ ಆ ಫ್ಯಾನ್ ಮೂಮೆಂಟ್ ಥರ ನನಗೆ. ಅಂದರೆ ಒಬ್ಬರನ್ನ ರಿಕ್ವೆಸ್ಟ್ ಮಾಡೋದಿತ್ತು, ಶರಣ್ ಸರ್ನ ರಿಕ್ವೆಸ್ಟ್ ಮಾಡೋದಿದೆಯಲ್ಲ, ಸೊ ನಾನು ನೀವು ಎಷ್ಟೊಂದು ಜನ ಹಿಂಗೆ ರಿಕ್ವೆಸ್ಟ್ ಮಾಡಿದ್ರಲ್ಲ ಅವಾಗ ನಾನು ಹಿಂಗೆ ರಿಯಾಕ್ಟ್ ಮಾಡಿದ್ದೆ ಅಂತ. ಸೊ ಎಲ್ಲನೂ ಒಂದು ಕಲಿಕೆ ಸರ್. ಕರೆಕ್ಟ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.